ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಜೀವನ ಚರಿತ್ರೆ ಮತ್ತು ಆತ್ಮಕಥೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಪಾಶ್ಚಾತ್ಯ ಸಾಹಿತ್ಯ ಪ್ರಭಾವದಿಂದಾಗಿ ಹುಟ್ಕೊಂಡಿರುವಂತಹ ಹೊಸ ಗದ್ಯ ಪ್ರಕಾರಗಳ ಪೈಕಿ ಜೀವನ ಚರಿತ್ರೆ ಕೂಡ ಒಂದಾಗಿರುತ್ತೆ. ಜೀವನ ಚರಿತ್ರೆಯಲ್ಲೇ ಆತ್ಮಕಥೆ ಬರುತ್ತೆ. ಇವೆರಡೂ ನೋಡೋದಕ್ಕೆ ಒಂದೇ ಥರ ಕಂಡ್ರೂ ಕೂಡ ಸ್ವಲ್ಪ ಬೇರೆ ಬೇರೆ ಥರ ಕಾಣಿಸ್ಕೊಳ್ಳುತ್ತೆ. ಅದೇನು ಅಂತ ಮುಂದೆ ತಿಳ್ಕೊಳ್ಳೋಣ. ಸರಿ, ಹಾಗಿದ್ರೆ ಜೀವನ ಚರಿತ್ರೆ ಅಂದರೆ ಏನು? ಇಂಗ್ಲೀಷಲ್ಲಿ ಬಯೋಗ್ರಫಿ ಅಂತ ಕರಿತೀವಲ್ವಾ. ಒಬ್ಬ ವ್ಯಕ್ತಿಯ ನೈಜ ಜೀವನದ ಕೈಗನ್ನಡಿಯನ್ನು ನಾವು ಜೀವನ ಚರಿತ್ರೆ ಅಂತ ಕರಿಬೋದಲ್ವಾ. ಒಬ್ಬ ವ್ಯಕ್ತಿಯ ಜೀವನವನ್ನು ಯಥಾವತ್ತಾಗಿ ಚಿತ್ರಿಸುವಂತಹ ಕೃತಿಗಳನ್ನು ನಾವು ಜೀವನ ಚರಿತ್ರೆ ಅಂತ ಕರಿತೀವಿ. ಇಷ್ಟೇನಾ? ವ್ಯಕ್ತಿಯೊಬ್ಬನ ಗುಣ ಸ್ವಭಾವ, ಬದುಕಿನ ಆಗುಹೋಗುಗಳು, ನೋವು ನಲಿವು, ಜೀವನ ವೃತ್ತಾಂತ, ಅವನ ಗುಣ ಸ್ವಭಾವ, ಅವನ ಸಮಕಾಲೀನ ಪರಿಸರ, ಅವನ ಅನುಭವ, ಅವನ ಚಟುವಟಿಕೆ ಕಾರ್ಯಗಳು ಇವೆಲ್ಲವನ್ನ ವ್ಯವಸ್ಥಿತ ರೀತಿಯಲ್ಲಿ ದಾಖಲಿಸುವಿಕೆಯನ್ನು ಜೀವನ ಚರಿತ್ರೆ ಅಂತ ಕರಿಬೋದು. ಇನ್ನು ಸಿಂಪಲಾಗಿ ಹೇಳಬೇಕು ಅಂತಂದರೆ, ಒಬ್ಬ ವ್ಯಕ್ತಿಯ ಬದುಕಿನ ಕಥೆಯನ್ನು, ಯಾರು ಈ ವ್ಯಕ್ತಿ ಅಂದರೆ ಅವ್ರ ಕವಿ ಆಗಿರ್ಬೋದು, ಅಥವಾ ಮಹಾನ್ ಸಾಧಕರಾಗಿರ್ಬೋದು, ಸೈನಿಕರಾಗಿರ್ಬೋದು, ದೇಶಭಕ್ತರಾಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಯಾರಾದರೂ ಸರಿ, ಒಟ್ಟಿನಲ್ಲಿ ಒಬ್ಬ ವ್ಯಕ್ತಿಯ ಬದುಕಿನ ಕಥೆಯನ್ನು ಬೇರೊಬ್ಬ ಲೇಖಕ ಹೇಳ್ತಾ ಇದ್ದಾನೆ, ಅದನ್ನು ಕೃತಿಯಾಗಿಸಿ ಕೊಡ್ತಾ ಇದ್ದಾರೆ ಅಂತಂದರೆ ಅದನ್ನು ಜೀವನ ಚರಿತ್ರೆ ಅಂತ ಕರೀತಾರೆ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಜೀವನ ಚರಿತ್ರೆಯ ಕುರುಹುಗಳು ಎಲ್ಲಿಂದ ಆರಂಭ ಆಯಿತು ಅಂತ ನೋಡೋದಾದರೆ, ಆರಂಭಿಕ ಹಂತದಲ್ಲಿ ನಮ್ಮ ಸಂಶೋಧಕ ವಿದ್ವಾಂಸರಿಗೆ ಕರ್ನಾಟಕದ ತುಂಬೆಲ್ಲ ಹರಡಿರುವಂತಹ ವೀರಗಲ್ಲುಗಳು, ಮಾಸ್ತಿಗಲ್ಲುಗಳು, ಶಿಲಾಶಾಸನಗಳಲ್ಲಿ ವ್ಯಕ್ತಿಗಳ ಜೀವನಕ್ಕೆ ಸಂಬಂಧಪಟ್ಟಿರುವಂತಹ ಹಲವಾರು ವಿಷಯಗಳು ಸಿಗ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್, ಕುರ್ಕ್ಯಾಲ ಶಾಸನ ಅಥವಾ ಜಿನವಲ್ಲಭನ ಶಾಸನ ಅಥವಾ ಬೊಮ್ಮಲಗುಡ್ಡ ಶಾಸನ ಅಂತ ಕರಿತೀವಲ್ಲ, ಆ ಒಂದು ಶಾಸನ ಪಂಪನ ಜೀವನ ಚಿತ್ರಣದ ಬಗ್ಗೆ ಸಂಪೂರ್ಣ ಬೆಳಕನ್ನು ಚೆಲ್ಲುತ್ತೆ. ನೋಡಿ, ಕೃತಿಗಳಲ್ಲಿ ಹೇಳಿರೋಂಥ ಮಾಹಿತಿ ಬೇರೆ. ಪಂಪನ ಬಗ್ಗೆ ಅವ್ರು ಬರೆದಿರೋಂಥ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ಇರೋಂಥ ಮಾಹಿತಿ, ಅದಕ್ಕಿಂತ ಯಥೇಚ್ಛವಾಗಿರೋಂಥ ಮಾಹಿತಿ ಈ ಶಾಸನದಲ್ಲಿ ಸಿಗುತ್ತೆ. ಜಿನವಲ್ಲಭ ಅಂತ ಒಬ್ಬ ತಮ್ಮ ಇದ್ರು ಅಂತ ನಮಗೆ ಎಲ್ಲಿ ಗೊತ್ತಾಗುತ್ತೆ ಅಂದರೆ ಇದೇ ಶಾಸನದ ಮೂಲಕ ಗೊತ್ತಾಗುತ್ತೆ. ಪಂಪನ ತಂದೆ ತಾಯಿಗಳ ಬಗ್ಗೆ ಖಚಿತ ಮಾಹಿತಿ, ಪಂಪನಿಗೂ ಬನವಾಸಿಗೂ ಇರುವಂತಹ ಆತ್ಮೀಯ ಸಂಬಂಧ ಎಂತಹದ್ದು ಅನ್ನೋದನ್ನು ನಾವು ಈ ಶಾಸನದ ಮೂಲಕನೇ ತಿಳ್ಕೊಬೋದು. ಇದು ಏನು ಅಂದರೆ ಪಂಪನ ಜೀವನ ಚಿತ್ರಣ ಅಲ್ವಾ ಈ ಶಾಸನ ನಮ್ಗೆ ಹೇಳ್ತಾ ಇರೋಂಥದ್ದು. ಇದೊಂದು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ, ಆದರೆ ಈ ಥರ ಇನ್ನೂ ಅನೇಕ ಶಾಸನಗಳು ಸಿಗ್ತವೆ. ಬೇರೆ ಬೇರೆ ಕವಿಗಳ, ಬೇರೆ ಬೇರೆ ವೀರ ಯೋಧರ ಜೀವನ ಚಿತ್ರಣವನ್ನು ನಮಗೆ ಕಣ್ಣಿ ಕಟ್ಟೋ ಹಾಗೆ ಆ ಶಾಸನಗಳು ಹೇಳ್ತವೆ. ನೋಡಿ, ಇಂಥ ವಿಷಯಗಳು ಶಾಸನಗಳಲ್ಲಿ ನಮ್ಗೆ ಈಗಾಗಲೇ ಕಾಣ ಸಿಗ್ತಿದ್ದಾವೆ, ಆದರೆ ಇದ್ರ ಕಡೆ ನಾವು ಗಮನನೇ ಹರಿಸಿಲ್ಲ. ಇದೊಂದು ಸ್ವತಂತ್ರ ಪ್ರಕಾರವಾಗಿ ಬೆಳಕಿಗೆ ಬರುತ್ತಲ್ಲ, ಆಗ ಈ ಜೀವನ ಚಿತ್ರಣ ಅನ್ನೋ ಒಂದು ಪ್ರಕಾರವಾಗಿ ಇಲ್ಲಿರುವಂಥ ಎಲ್ಲ ವಿಷಯಾಂಶಗಳು ಮುನ್ನೆಲೆಗೆ ಬರ್ತವೆ. ಈ ಪಾಶ್ಚಾತ್ಯರು ನಮ್ಮ ದೇಶಕ್ಕೆ ಬಂದಾದಮೇಲೆ ಅವ್ರ ಸಾಹಿತ್ಯವನ್ನು ನಾವು ಓದೋದಕ್ಕೆ ಶುರು ಮಾಡಿದ್ವಿ ಅಲ್ವಾ. ಆವಾಗ ಈ ಬಯೋಗ್ರಫಿ, ಆಟೋಬಯೋಗ್ರಫಿ ಇದೆಲ್ಲನೂ ಓದಿ ನಮ್ಮಲ್ಲೂ ಇಂತಹ ವ್ಯಕ್ತಿಗಳು, ಮಹಾನ್ ಪುರುಷರ ಜೀವನ ಚರಿತ್ರೆಗಳು ನಮ್ಮ ಶಾಸನಗಳಲ್ಲಿ, ತಾಳೆಪತ್ರಗಳಲ್ಲೆಲ್ಲ ನೋಡಿದ್ವಿ ಅಲ್ವಾ. ಅದನ್ನು ನಾವು ಬೆಳಕಿಗೆ ತರಬೇಕು, ನಮ್ಮ ಸಾಹಿತ್ಯವನ್ನು ಸಮೃದ್ಧಿಯನ್ನಾಗಿಸಬೇಕು ಅಂತ ಕೆಲವು ವಿದ್ವಾಂಸರು ಪಣ ತೊಡ್ತಾರಲ್ವ. ಅದರ ಪ್ರತಿಫಲನೇ ಜೀವನ ಚರಿತ್ರೆ ಅಂತ ಒಂದು ಹೊಸ ಪ್ರಕಾರ ಹುಟ್ಕೊಳ್ಳೋಕ್ಕೆ ಕಾರಣ ಆಗುತ್ತೆ. ಇದು ಒಂದು ಸ್ವತಂತ್ರ ಪ್ರಕಾರವಾಗಿ ಬೆಳಕಿಗೆ ಬಂದಿದ್ದೆ ಇತ್ತೀಚೆಗೆ ಅಂತ ಹೇಳ್ಬೋದು, ಅಂದರೆ 20ನೇ ಶತಮಾನದಲ್ಲಿ. ಈ ಜೀವನ ಚರಿತ್ರೆಗಳು ಮಹಾಪುರುಷರ ಜೀವನದ ಸಾಧನೆಗಳನ್ನು ತಿಳಿಸೋದಕ್ಕೆ, ದೇಶಾಭಿಮಾನವನ್ನು ಬಿತ್ತೋದಕ್ಕೆ, ಉನ್ನತ ಧ್ಯೇಯಗಳನ್ನು ಮುಂದಿನ ಪೀಳಿಗೆಯವರು ಕೂಡ ಅಳವಡಿಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಜೀವನ ಚರಿತ್ರೆಗಳು ರಚನೆ ಆಗ್ತಾ ಇದ್ದವು. ಈ ನಿಟ್ಟಿನಲ್ಲಿ ನಮ್ಮ ಕನ್ನಡದಲ್ಲಿ ಮೊದಲು ಬಂದಿರುವಂಥ ಜೀವನ ಚರಿತ್ರೆಗಳು ಯಾವುದು ಅಂತ ನೋಡೋದಾದರೆ, ಕಿಟ್ಟೇಲ್ರವರ ಯೇಸು ಕ್ರಿಸ್ತ, ದೊಡ್ಡಬೆಲೆ ನಾರಾಯಣ ಶಾಸ್ತ್ರಿಯವರ ಶಂಕರಾಚಾರ್ಯರ ಜೀವನ ಚರಿತ್ರೆ, ರಾಜ ಪುರೋಹಿತರವರ ಮಧ್ವಾಚಾರ್ಯರ ಚರಿತ್ರೆ, MP ಪೂಜಾರವರ ಭಗವಾನ್ ಬುದ್ಧನ ಚರಿತ್ರೆ, ಬಸವ ಚರಿತ್ರೆ, ಮಹಮ್ಮದ್ ಪೈಗಂಬರ್, B ಚಂದ್ರಶೇಖರಯ್ಯ ಮತ್ತು CK ವೆಂಕಟರಾಮಯ್ಯ ಅವರು ಸಂಯೋಗದಲ್ಲಿ ಅಬ್ರಹಾಂ ಲಿಂಕನ್, ರಾಮರಾಯರು ಮತ್ತು ರಜಿಯಾ ಬೇಗಂರವರು ನೆಪೋಲಿಯನ್ ಬೋನಾಪಾರ್ಟೆ ಅನ್ನೋ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಇನ್ನು ನೆಕ್ಸ್ಟ್ 2ನೇ ಹಂತ, ಇದು ಒಂದು ಹಂತ ಆಯಿತು, ಮಹಾಪುರುಷರ ಜೀವನ ಚರಿತ್ರೆ ಅಥವಾ ಜನಗಳಿಗೇನೋ ಒಂದು ದೇಶಾಭಿಮಾನವನ್ನು ಸಾರುವಂಥ ಒಂದು ಜೀವನ ಚರಿತ್ರೆಗಳನ್ನು ಬರಿತಾ ಇದ್ರು. ಇನ್ನು ನಂತರದ ಅವಧಿಯಲ್ಲಿ ಜೀವನ ಚರಿತ್ರೆಗಳಲ್ಲಿ ಕೆಲವೊಂದಿಷ್ಟು ವೈವಿಧ್ಯತೆ ಕಂಡುಬರುತ್ತೆ. ಅದೇನದು ಅಂದರೆ ದೇಶಭಕ್ತರ, ವಿಜ್ಞಾನಿಗಳ, ಕಲಾವಿದರ, ಹೀಗೆ ಅನೇಕ ಹೆಸರಾಂತ ವ್ಯಕ್ತಿಗಳ ಜೀವನ ಚಿತ್ರಣವನ್ನು ಕೃತಿಯಾಗಿಸೋದಕ್ಕೆ ಮುಂದಾಗ್ತಾರೆ. ಈ ಕಾರ್ಯವನ್ನು MS ಪುಟ್ಟಣ್ಣ, ಆಲೂರು ವೆಂಕಟರಾಯರು, ಮಾಸ್ತಿಯವರು, DV ಗುಂಡಪ್ಪ ಅವರು, AR ಕೃಷ್ಣಶಾಸ್ತ್ರಿ, TS ವೆಂಕಣ್ಣಯ್ಯ, ಕುವೆಂಪುರವರು, ಹೀಗೆ ಅನೇಕ ಶ್ರೇಷ್ಠ ಬರಹಗಾರರು ಈ ಪ್ರಕಾರಕ್ಕೆ ಉತ್ತಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ.
MS ಪುಟ್ಟಣ್ಣವರು ಬರೆದಿರುವಂತಹ ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆ ಅನ್ನೋದು ಕನ್ನಡದ ಮೊಟ್ಟ ಮೊದಲ ಜೀವನ ಚರಿತ್ರೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಹಾಗೆ ಇವರು ಮಹಮ್ಮದ್ ಗವಾನ್ ಅನ್ನೋ ಜೀವನ ಚರಿತ್ರೆಯನ್ನು ಕೂಡ ಬರೆದಿದ್ದಾರೆ. DVG ಅವರು ಗೋಪಾಲಕೃಷ್ಣ ಗೋಖಲೆ, ದಿವಾನ್ ಸಿ ರಂಗಾಚಾರ್ಲು ಅನ್ನೋ ಒಂದು ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ವೆಂಕಟರಾಮಯ್ಯ ಅವರು ಹರ್ಷವರ್ಧನ, ಮಹಮ್ಮದ್ ಪೈಗಂಬರ್ ಅನ್ನೋ ಒಂದು ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಮಾಸ್ತಿಯವರು ರವೀಂದ್ರನಾಥ ಟ್ಯಾಗೋರ್, ಕುವೆಂಪುರವರು ರಾಮಕೃಷ್ಣ ಪರಮಹಂಸ, ಹೀಗೆ ಇನ್ನೂ ಅನೇಕ ವ್ಯಕ್ತಿಗಳ ಜೀವನ ಚಿತ್ರಣವನ್ನು ಕೃತಿಯಾಗಿಸಿ ನಮಗೆ ಕೊಟ್ಟಿದ್ದಾರೆ. GP ರಾಜರತ್ನಂ ಅವರು ಗೌತಮ ಬುದ್ಧ, ಮಿರ್ಜಾ ಅಣ್ಣಾರಾಯ ಅವರು ಮಹಾವೀರನ ಜೀವನ ಚರಿತ್ರೆ, ಸಿದ್ದಯ್ಯ ಪೌರಾಣಿಕ ಅವರು ಶರಣ ಚರಿತಾಮೃತ, HSK ಅವರು ಶ್ರೀ ರಾಮಾನುಜ, ಇವೆಲ್ಲ ಧಾರ್ಮಿಕ ನಾಯಕರ ಜೀವನ ಚರಿತ್ರೆಯ ಸಾಲಿಗೆ ಸೇರುವಂತಹ ಗಮನಾರ್ಹ ಕೃತಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ನೋಡಿ, ಬಸವಣ್ಣ ಅವ್ರ ಮೇಲೂ ಕೂಡ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಹಲವಾರು ಕವಿಗಳು ಹಲವಾರು ಕೃತಿಗಳನ್ನ ಬರೆದಿದ್ದಾರೆ. ಫಾರ್ ಎಕ್ಸಾಂಪಲ್, ಚಿದಾನಂದ ಮೂರ್ತಿಯವರು ಬರೆದಿರುವಂತಹ ಬಸವಣ್ಣನವರು, MR ಶ್ರೀನಿವಾಸ ಮೂರ್ತಿಯವರು ಬರೆದಿರುವಂತಹ ಭಕ್ತಿ ಭಂಡಾರಿ ಬಸವಣ್ಣ, ಮೈಸೂರು ವಿಶ್ವವಿದ್ಯಾಲಯ ಪ್ರಕಟ ಮಾಡಿರುವಂತಹ ಶ್ರೀ ಬಸವೇಶ್ವರರು, ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಕಟ ಮಾಡಿರುವಂತಹ ಬಸವಣ್ಣನವರ ವ್ಯಕ್ತಿತ್ವ ಹಾಗೂ ಜೀವನ ಸಿದ್ಧಿ. ಇವಿಷ್ಟೇ ಅಲ್ಲದೆ ಪಂಪ, ರನ್ನ, ಕುಮಾರವ್ಯಾಸ, ಮುದ್ದಣ್ಣ ಮುಂತಾದವರ ಜೀವನ ಚರಿತ್ರೆಯನ್ನು ಕೂಡ ನಾವು ಗಮನಿಸ್ಬೋದು. ಇಲ್ಲಿ ಇನ್ನೊಂದಿಷ್ಟು ಪಟ್ಟಿ ಕೊಟ್ಟಿದ್ದೀನಿ ನೋಡಿ. ಮುಳಿಯ ತಿಮ್ಮಪ್ಪಯ್ಯನವರ ನಾಡೋಜ ಪಂಪ, ಆನಕ್ರೂರವರ ಕೈಲಾಸಂ, ತಾರಾಸೂರವರ ಆನಕ್ರು, VC ಯವರ ಶಿವರಾಮ ಕಾರಂತ, ಶಿವರಾಮ ಕಾರಂತರ ಕಲಾವಿದ ಕೃಷ್ಣ ಹೆಬ್ಬಾರರು, ತಿರುಮಲೆ ರಾಜಮ್ಮನ ವೀಣೆ ಶೇಷಣ್ಣ, ದೇಜ ಗೌರವರ ರಾಷ್ಟ್ರಕವಿ ಕುವೆಂಪು ಮತ್ತು ಟಿ. ನಂಶ್ರೀ, ಸಿದ್ದವನಹಳ್ಳಿ ಕೃಷ್ಣ ಶರ್ಮರವರ ಪರ್ಣಕುಟಿ, BR ಪ್ರಾಣೇಶರಾಯರ ಲಾಲ್ ಬಹದ್ದೂರ್ ಶಾಸ್ತ್ರಿ, DVG ರವರ ಮೈಸೂರಿನ ದಿವಾನರು, KF ಪಾಟೀಲರ ಸಮಾಜವಾದಿ ಇಂದಿರಾ ಗಾಂಧಿ ಇತ್ಯಾದಿ. ಇನ್ನೂ ಅನೇಕ ಜೀವನ ಚರಿತ್ರೆಗಳಿದ್ದಾವೆ. ಅದು ಸದ್ಯಕ್ಕೆ ಸಾಕು ಇಷ್ಟು. ಇದಾದಮೇಲೆ ನೆಕ್ಸ್ಟು ಆತ್ಮಕಥೆ ಅಂತ ಬರುತ್ತೆ. ನಾನು ಆಗಲೇ ಹೇಳಿದೆ, ಜೀವನ ಚರಿತ್ರೆನೇ ಬೇರೆ, ಆತ್ಮಕಥೆನೇ ಬೇರೆ, ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಆದರೆ ಎರಡರ ಉದ್ದೇಶ ಒಂದೇ, ವ್ಯಕ್ತಿಯ ಬದುಕಿನ ಸಮಕಾಲೀನ ವಾಸ್ತವಿಕತೆಯನ್ನು ಸಾದೃಶ್ಯ ಸಮಾಜಕ್ಕೆ ತೆರೆದಿಡುವಂಥದ್ದು. ಅಂದರೆ ಇವತ್ತು ನಾವು ಒಬ್ಬ ಕವಿಯ ಜೀವನ ಚರಿತ್ರೆಯನ್ನು ಓದ್ತಾ ಇದ್ದೀವಿ ಅಂತಂದರೆ, ಅವ್ರ ಹುಟ್ಟಿನಿಂದ ಮರಣದವರೆಗೆ ಯಾವೆಲ್ಲ ಘಟನೆಗಳು ಘಟಿಸಿತ್ತಲ್ವ ಅವ್ರ ಜೀವನದಲ್ಲಿ, ಅದನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಆ ಒಂದು ಘಟನೆಗಳನ್ನು ಕೂಲಂಕುಷವಾಗಿ ಎಲ್ಲವನ್ನ ಸಂಗ್ರಹಿಸಿ ಕ್ರೋಢೀಕರಿಸಿ ಒಂದು ಕೃತಿಯಾಗಿಸಿ ಮತ್ತೊಬ್ಬ ಕವಿ ನಮಗೆ ಕೊಟ್ಟಿದ್ದಾರೆ. ಅದು ಜೀವನ ಚರಿತ್ರೆ. ಅಕಸ್ಮಾತ್ ಅದೇ ಕವಿನೇ ಬರೆದಿದ್ರೆ ಅದು ಆತ್ಮಕಥೆ. ವ್ಯಕ್ತಿಯೋರ್ವ ತನ್ನ ಬದುಕಿನ ಕಥೆಯನ್ನು ತಾನೇ ಹೇಳ್ಕೊಳ್ಳೋದನ್ನ ಆತ್ಮಕಥೆ ಅಂತ ಕರಿತೀವಿ. ಆರಂಭಿಕ ಹಂತದಲ್ಲಿ ಅನುವಾದದ ಮೂಲಕ ಕನ್ನಡಕ್ಕೆ ಬಂದಿರುವಂತಹ ಆತ್ಮಕಥೆಗಳ ಪೈಕಿ ಮಹಾತ್ಮ ಗಾಂಧೀಜಿಯವರ ಆತ್ಮಕಥೆಯಾಗಿರೋ ನನ್ನ ಸತ್ಯಾನ್ವೇಷಣೆ, ನೆಹರೂರವರ ಆತ್ಮಕಥೆ, ಟಾಲ್ಸ್ಟಾಯ್ರವರ ಆತ್ಮಕಥೆ ತುಂಬಾ ಗಮನಾರ್ಹವಾಗಿರುವಂತಹ ಆತ್ಮಕಥೆಗಳು. ಇಲ್ಲಿ ಕೆಲವೊಂದಿಷ್ಟು ಕವಿಗಳು ಆತ್ಮಕಥೆಗಳನ್ನು ಬರ್ಕೊಂಡಿದ್ದಾರಲ್ವಾ, ಅವರು ಬೇರೊಬ್ಬ ಕವಿಯ ಜೀವನ ಚರಿತ್ರೆಯನ್ನು ಬರೀಬೇಕಾದ್ರೆ ತುಂಬ ತೊಡಕುಗಳು ಉಂಟಾಗಿರುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಮಾದರಿಯಾಗಿರೋಂಥವ್ರು, ಅವ್ರ ಬಗ್ಗೆ ಜನಗಳಿಗೆ ತಿಳಿಸ್ಬೇಕು ಅಂತಂದರೆ ಹೇಗಿದೆಯೋ ಹಾಗೆ ಹೇಳಬೇಕಾಗಿತ್ತಲ್ವ. ಎಲ್ಲ ವಿಷಯಾಂಶಗಳು ಒಟ್ಟಾಗಿ ಸಿಗ್ತಾ ಇರೋದಿಲ್ಲ. ಹಾಗಾಗಿ ನಮ್ಮ ಕವಿಗಳು ಏನು ಮಾಡ್ತಾರೆ, ಅವರ ಒಂದು ಬಯೋಗ್ರಫಿಯನ್ನು, ಅವರ ಜೀವನ ಚರಿತ್ರೆಯನ್ನು ಸ್ವತಃ ಅವರೇ ಬರೆಯೋದಕ್ಕೆ ಮುಂದಾಗ್ತಾರೆ. ಅಂದರೆ ಇಲ್ಲಿ ಯಾವುದನ್ನು ಮುಚ್ಚಿಡೋವಂಥದ್ದಲ್ಲ. ಆತ್ಮಕಥೆಯಲ್ಲಿ ಯಾವುದನ್ನು ಮುಚ್ಚಿಡ್ತಾ ಇರಲಿಲ್ಲ, ಎಲ್ಲವನ್ನು ನೇರವಾಗಿ ತಮ್ಮ ಕೃತಿಗಳಲ್ಲಿ ಬರ್ಕೊಂಡಿದ್ದಾರೆ. ಆದರೆ ಜೀವನ ಚರಿತ್ರೆಯಲ್ಲಿ ಹಿಂಗಿರೋದಿಲ್ಲ. ಯಾರೋ ಮೂರನೇ ವ್ಯಕ್ತಿ ಹೇಳಿನೋ ಅಥವಾ ಕೆಲವೊಂದು ಬುಕ್ಗಳಲ್ಲಿ ಆ ವ್ಯಕ್ತಿಯ ಸ್ವಭಾವ ಹೆಂಗಿದೆ ಅಂತ ಕೇಳಿ ತಿಳ್ಕೊಂಡು ಓದಿ ತಿಳ್ಕೊಂಡು ಮತ್ತೊಂದು ಕೃತಿಯಾಗಿಸ್ತಾರೆ. ಕೆಲವೊಂದು ಸಲ ಯಾರ ಜೀವನ ಚರಿತ್ರೆಯನ್ನು ಬರೀತಿರ್ತೀವಲ್ಲ ಅವರ ಸಂದರ್ಶನವನ್ನೇ ಮಾಡಿ ನಂತರ ಜೀವನ ಚರಿತ್ರೆ ಬರೆಯೋದಕ್ಕೆ ಮುಂದಾಗ್ತಾರೆ. ಈ ಥರನೂ ನಡೆದಿರೋಂಥ ಘಟನೆಗಳಿದ್ದಾವೆ. ಆದರೆ ಆತ್ಮಕಥೆ ಇದಕ್ಕೆ ವಿರುದ್ಧವಾಗಿರುವಂಥದ್ದು. ಒಬ್ಬ ಕವಿ ಹೇಗಿದ್ದಾರೋ ಅವರ ನೈಜತೆಯನ್ನೇ ಯಥಾವತ್ತಾಗಿ ನಕಲಾಗಿಸಿ ಆತ್ಮಕಥೆಯಲ್ಲಿ ತುಂಬುತ್ತಾರೆ. ಕೆಲವೊಂದಿಷ್ಟು ಆತ್ಮಕಥೆಗಳ ಪಟ್ಟಿಯನ್ನು ಕೊಟ್ಟಿದ್ದೀನಿ ನೋಡಿ. ಶಿವರಾಮ ಕಾರಂತರ ಹುಚ್ಚು ಮನಸ್ಸಿನ 10 ಮುಖಗಳು, ಸ್ಮೃತಿ ಪಟಲದಿಂದ, ದೇಜ ಗೌರವರ ಹೋರಾಟದ ಬದುಕು, GP ರಾಜರತ್ನಂ ಅವರ 10 ವರ್ಷ, ಶ್ರೀರಂಗರ ನಾಟ್ಯ ನೆನಪುಗಳು, ಬೇಂದ್ರೆಯವರ ನಡೆದು ಬಂದ ಹಾದಿ, ಗುಬ್ಬಿ ವೀರಣ್ಣರವರ ಕಲೆಯೇ ಕಾಯಕ, ರಾವ್ ಬಹದ್ದೂರ್ ಅವರ ಮರೆಯದ ನೆನಪುಗಳು, DVG ರವರ ಜ್ಞಾಪಕ ಚಿತ್ರಶಾಲೆ, BGL ಸ್ವಾಮಿರವರ ಪ್ರಾಧ್ಯಾಪಕನ ಪೀಠದಲ್ಲಿ, ರಂಶ್ರೀ ಮುಗುಳಿರವರ ಜೀವನ ರಸಿಕ, ಅನುಪಮ ನಿರಂಜನರವರ ನೆನಪು ಸಿಹಿ ಕಹಿ, HL ನಾಗೇಗೌಡರವರ ನಾಗಸಿರಿ, BV ಕಾರಂತರ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ, HS ಶಿವಪ್ರಕಾಶ್ರವರ ಬತ್ತೀಸ ರಾಗ, UR ಅನಂತಮೂರ್ತಿರವರ ಸುರಭಿ, ಮಾಸ್ತಿರವರ ಭಾವ, ಅರವಿಂದ ಮಾಲಗತ್ತಿಯವರ ಗೌರ್ಮೆಂಟ್ ಬ್ರಾಹ್ಮಣ,
ಬಸವರಾಜ್ ಕಟ್ಟಿಮನಿರವರ ಕಾದಂಬರಿಕಾರನ ಬದುಕು, ತಾರಾಸೂರವರ ಹಿಂತಿರುಗಿ ನೋಡಿದಾಗ, ಕುವೆಂಪುರವರ ನೆನಪಿನ ದೋಣಿಯಲ್ಲಿ, ತಸು ಶಾಮರಾಯರ 3 ತಲೆಮಾರು, ಕಡಿದಾಳ್ ಮಂಜಪ್ಪರವರ ನನಸಾಗದ ಕನಸು, ಆನಕ್ರೂರವರ ನನ್ನನ್ನು ನಾನೇ ಕಂಡೆ ಬರಹಗಾರನ ಬದುಕು, ನವರತ್ನ ರಾಮರಾಯರ ಕೆಲವು ನೆನಪುಗಳು, ಕಯ್ಯಾರ ಕಿಯಣ್ಣರೈರವರ ದುಡಿತವೇ ನನ್ನ ದೇವರು, ಶರಣಕುಮಾರ ಲಿಂಬಾಣೆರವರ ಅಕ್ರಮ ಸಂತಾನ, ಲಕ್ಷ್ಮಣರಾವ್ ಗಾಯಕ್ವಾಡ್ರವರ ಉಚಾಲ್ಯ, ಎನ್ ಮೂರ್ತಿರಾವ್ರವರ ಸಂಜೆಗಣ್ಣಿನ ಹಿನ್ನೋಟ, ಬೀಚಿರವರ ನನ್ನ ಬಯೋಗ್ರಫಿ, ಗೋಪಾಲಕೃಷ್ಣ ಅಡಿಗಾರವರ ನೆನಪಿನ ಗಣಿಯಿಂದ, ಆರ್.ಸಿ. ಹಿರೇಮಠರವರ ಉರಿ ಬರಲಿ ಸಿರಿ ಬರಲಿ, ಸಿದ್ಲಿಂಗಯ್ಯರವರ ಊರು ಕೇರಿ, ಸೇಡಿಯಾಪು ಕೃಷ್ಣಭಟ್ಟರ ಈಶ್ವರ ಸಂಕಲ್ಪ ದೈವಲೀಲೆ, ನಿರಂಜನರವರ ದಿನಚರಿಯಿಂದ, ಪಿ.ಆರ್. ತಿಪ್ಪೇಸ್ವಾಮಿರವರ ಕಲಾವಿದನ ನೆನಪುಗಳು, ಆಲೂರು ವೆಂಕಟರಾಯರ ಜೀವನ ಸ್ಮರಣೆ, ಸಿದ್ಧಲಿಂಗಯ್ಯ ಪೌರಾಣಿಕರವರ ನನ್ನ ನಿನ್ನಗಳೊಡನೆ ಕಣ್ಣಾ ಮುಚ್ಚಾಲೆ, ವಿ.ಕೃ. ಗೋಕಾಕ್ರವರ ಒಲವೇ ನನ್ನ ಬದುಕು, ಸಾರಾ ಅಬೂಬಕರ್ರವರ ಮುಸ್ಲಿಂ ಹುಡುಗಿ ಶಾಲೆ ಕಲಿತಿದ್ದು ಇತ್ಯಾದಿ. ಇಲ್ಲಿ ಮತ್ತೊಂದಷ್ಟು ಜೀವನ ಚರಿತ್ರೆಯ ಕೃತಿಗಳ ಬಗ್ಗೆ ಒಂದು ಪಟ್ಟಿ ಕೊಟ್ಟಿದ್ದೀನಿ, ಒಂದು ಸ್ವಲ್ಪ ಇದನ್ನು ನೋಡ್ಕೊಂಬಿಡಿ ಆಯಿತಾ. ಇನ್ನೊಂದು ಪ್ರಕಾರ ಇದೆ ಪ್ರವಾಸ ಸಾಹಿತ್ಯ ಮತ್ತು ಮಕ್ಕಳ ಸಾಹಿತ್ಯ ಅಂತ. ಅದಾದಮೇಲೆ ಹೊಸ ಟಾಪಿಕ್ ಹೋಗೋಣ, ಓಕೆನಾ. ಇಲ್ಲಿವರೆಗೂ ಹೇಳಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.